ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 9ನೇ ಅಧ್ಯಾಯ 35-36 ನಾವು ಓದಿಕೊಳ್ಳುವುದಾದರೆ, ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ತರಹದ ರೋಗಗಳನ್ನು, ಎಲ್ಲ ತರಹದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಪ್ರಿಯರೇ, ಇಲ್ಲಿ ಗಮನಿಸೋದೇನೆಂದರೆ, ಯೇಸು ಎಲ್ಲ ಹಳ್ಳಿಗಳಿಗೆ, ಅಂದರೆ ಆತನ ಶಿಷ್ಯರನ್ನು ಆದುಕೊಂಡು ಸುವಾರ್ತೆಯನ್ನು ಸಾರುವುದಕ್ಕೆ ಅವರನ್ನು ಸಿದ್ಧ ಮಾಡುವಂಥ ಒಂದು ವಾಕ್ಯ. 9ರಲ್ಲಿ ನಾವು ನೋಡುವುದಾದರೆ, ಯೇಸು ಒಬ್ಬ ಹುಡುಗಿಯನ್ನು ಬದುಕಿಸ್ತಾರೆ. ಹೀಗೆ ಅನೇಕ ಅದ್ಭುತಗಳನ್ನು ಮಾಡುತ್ತಾರೆ. ಒಬ್ಬ ರಕ್ತಕುಸುಮ ರೋಗವಿದ್ದಂಥ ಒಬ್ಬ ಹೆಂಗಸು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವನು ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಅದನ್ನು ಅಂದುಕೊಂಡು ಹಿಂದೆಯಿಂದ ಬಂದು ಆಕೆ ಆತನ ಉಡುಪನ್ನು ಮುಟ್ಟುತ್ತಾಳೆ. ಆ ಉಡುಪನ್ನು ಮುಟ್ಟಿದ ತಕ್ಷಣ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು. ಇಲ್ಲಿ ನೋಡಿ ಪ್ರಿಯರೇ, ಇಲ್ಲಿ ಕರ್ತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಪ್ರಿಯರೇ, ಇವತ್ತು ನಾವು ಧೈರ್ಯವಾಗಿರೋಣ. ನಮ್ಮ ಭಾರಗಳನ್ನು ಆತನ ಮೇಲೆ ಹೊರಿಸೋಣ. ಏಕೆಂದರೆ ನಮ್ಮನ್ನು ಕಾಯುವಾತನು, ನಮ್ಮನ್ನು ಕರೆದಾತನು, ನಮ್ಮನ್ನು ನಡೆಸುವಾತನು, ನಮ್ಮ ಅಗತ್ಯಗಳನ್ನು ಪೂರೈಸುವಾತನು ಯೆಹೋವ ಇರೇ, ಎಲ್ ಶಡಾಯ್. ಆತ ಅಲ್ಫಾ ಒಮೆಗಾ. ಆತನು ಸರ್ವಶಕ್ತನು, ಆತನು ಸರ್ವವ್ಯಾಪ್ತಿ. ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುವಂಥ ನಿಮಗೆ ತಿಳಿಯಬೇಕು ಎಂದು ಪಾರ್ಶ್ವರೋಗಿಯನ್ನು ನೋಡಿ ಆತನು ಹೇಳ್ತಾನೆ, ಎದ್ದು ನಡೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು. ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ಮನೆಗೆ ಹೋಗು. ಕರ್ತನು ಹೇಳುವಂಥ ಮಾತೇನು ಗೊತ್ತಾ? ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಯಾಕೆಂದರೆ ಆತನು ಕ್ಷಮಿಸುವಾತನು, ಕರ್ತನು ಕ್ಷಮಿಸುವಾತನು. ವಿಶೇಷವಾಗಿ ಆತನು ಪ್ರೀತಿಯ ನಿಮಿತ್ತ ನಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಿಯರೇ, ಆತನ 12 ಮಂದಿ ಶಿಷ್ಯರು ಅವರ ಕರೆದು ಅವರಿಗೆ ಸುವಾರ್ತೆಯ ಕುರಿತು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬೆಳೆ ಬಹಳ, ಆದರೆ ಕೆಲಸದವರು ಸ್ವಲ್ಪ. ಆದದರಿಂದ ಬೆಳೆಯ ಯಜಮಾನನ ನಿನ್ನ ಬೆಳೆಗೆ ಕೆಲಸದವರನ್ನು ಕಲಿಸಿಕೊಡ್ಬೇಕಂತ ಕೇಳಿಕೊಡ್ರಿ ಅನ್ನುವಂಥ ಮಾತನ್ನು ಕರ್ತನು ಹೇಳ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರ ಅಪ್ಪ, ಪರಿಸರವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಸಹಾಯ ಮಾಡು ಸ್ವಾಮಿ. ಯುದ್ಧವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಆ ದೇಶದ ಜನಾಧಿಪತಿಗಳ ಮೇಲೆ ಕರುಣೆ ಬರಲಿ ಸ್ವಾಮಿ. ಯುದ್ಧವನ್ನು ನಿಲ್ಲಿಸೋದಕ್ಕೆ ನೀವೇ ಸಹಾಯ ಮಾಡಬೇಕು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.
ದೇವರೇ ಒಳ್ಳೆಯದನ್ನೇ ಮಾಡ್ತಾರೆ. ಆಮೇಲೆ